ಅಂತ. ನಾನು ಈಗಾಗಲೇ ಹೇಳಿದಂತೆ ತುಂಬ ಜನ ಕಾಲರ್ಸ್ ರೆಡಿ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಮುಂದಿನ ಕಾಲರ್ ಬೆಂಗಳೂರಿನಿಂದ ದೀಪಕ್ ಅನ್ನೋರು ಕರೆ ಮಾಡಿದ್ದಾರೆ. ದೀಪಕ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ದೀಪಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಸರ್ ಹೇಳ್ತೀನಿ ಸರ್. ಹೇಳಿ, ಏನು ಸಮಸ್ಯೆ ಹೇಳಿ. ಸರ್ ನನ್ನ ಹೆಸರು ದೀಪಕ್ ಅಂತ, ಇಲ್ಲೇ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ಹೇಳಿ. ಹಿಂಗೆ ನಾನು ಬಂದ್ಬಿಟ್ಟು ನೈಟ್ ನಾನು ಡ್ಯೂಟಿಗೆ ಹೋಗ್ತೀನಿ. ಓಕೆ. ಮತ್ತೆ ಇದು ಬಂದ್ಬಿಟ್ಟು ನಮ್ಮ ವೈಫ್ಗೆ ಇದಕ್ಕೆ ಮುಂಚೆ ಒಂದ್ಸರಿ ನಾನು ಕಾಲ್ ಮಾಡಿದ್ದೆ. ಹಲೋ, ಹೇಳಿ 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 ಸಮಸ್ಯೆ ಹೇಳಿ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಳಿ, ಏನು ತೊಂದರೆ ಆಗುತ್ತಾ ಇದೆ ಅಂತ. ಮೇಡಮ್ ಇದಕ್ಕೆ ಮುಂಚೆ ನಾನು ಒಂದ್ಸರಿ ಕಾಲ್ ಮಾಡಿದ್ದೆ ನಿಮ್ಗೆ. ಆಕ್ಚುಲಿ ಒಂದು 3 times ಹಿಂಗೆ ಅಬಾರ್ಷನ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಫೋನ್ ಮಾಡಿದ್ದೆ ಲಾಸ್ಟ್ ಟೈಮ್ ಅಲ್ಲಿ. ಸರಿ. ಅದಾದ್ಮೇಲೆ ಮತ್ತೆ ಅವರು ಪ್ರೆಗ್ನೆಂಟ್ ಆಗಿ ಇವಾಗ 6 ತುಂಬಿ ನಾಳೆಗೆ 18th ಡೇಟ್ಗೆ ಅವರು 7th ಮಂತ್ ಇದಾಗಿದೆ. ನಾವ್ ಇದಕ್ ಮುಂಚೆ ಬೇರೆ ಒಂದು ಊರಲ್ಲಿ ಇದ್ರಿ. ಅಲ್ಲಿ ಬಂದ್ಬಿಟ್ಟು ಒಂದು ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ರಿ. ಸರಿ. ಇವಾಗ ಅಲ್ಲಿಂದ ಬೇರೆ ಕಡೆ ಹೋಗಿರೋದ್ರಿಂದ ಇವಾಗ ಇಲ್ಲಿ ನಮ್ಗೆ ಸ್ವಲ್ಪ ಪರಿಸ್ಥಿತಿ ಎಲ್ಲ ತೊಂದರೆ ಇರೋದ್ರಿಂದ ನಾವು ಅಲ್ಲಿವರೆಗೂ ಡೈಲಿ ಜರ್ನಿ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಆದ್ರಿಂದ ನಾವು ಇಲ್ಲೇ ಒಂದು ಹಾಸ್ಪಿಟಲ್ ತೋರಿಸ್ತಾ ಇದೀವಿ. ಇದರಿಂದ ಏನಾದ್ರು ತೊಂದರೆ ಏನಾಗಿದೆಯಾ ಮೇಡಮ್? ಅಲ್ಲ, ಯಾವ್ದ್ರಿಂದಾನು ತೊಂದರೆ ಇಲ್ಲ. ನೀವು ಯಾವ ಹಾಸ್ಪಿಟಲ್ ಬೇಕಾದ್ರೂ ತೋರಿಸ್ಬೋದು. ಒಳ್ಳೆ ಬಟ್ ತಜ್ಞ ವೈದ್ಯರ ಹತ್ರ ಹೋಗಿ. ಈಗ ರಿಕರೆಂಟ್ ಅಬಾರ್ಷನ್ ಅಂತ ಹೇಳ್ತೀವಿ. ಈಗ ಪದೇ ಪದೇ 3 ಸಲ ಅಬಾರ್ಷನ್ ಆಗಿದೆ ಅಂತ ಹೇಳ್ತೀರಾ. ಅದು ಏನು ಕಾರಣದಿಂದ ಆ ಥರ ಆಗಿದೆ, ಯಾಕಂದರೆ ಈ ಸಲನಾದರೂ ಅದು ಅಬಾರ್ಷನ್ ಆಗದಂಗೆ ಅದನ್ನು ಯಾವ ರೀತಿ ನಾವು ರಕ್ಷಿಸ್ಕೊಳ್ಬೋದು ಅನ್ನೋದನ್ನು ಕೆಲವು ಪರೀಕ್ಷೆಗಳನ್ನು ಮಾಡಿ ಚಿಕಿತ್ಸೆನೂ ಕೂಡ ಕೊಡಬೇಕಾಗತ್ತೆ. ಅದಕ್ಕೆ ಸರಿಯಾದ ಒಂದು ತಜ್ಞ ವೈದ್ಯರ ಹತ್ರ, ಸರಿಯಾದ ಗೈನಕಾಲಜಿಸ್ಟ್ ಹತ್ರ ನೀವು ತೋರಿಸಿ. ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ಅವ್ರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕಾಗತ್ತೆ ಅಷ್ಟೇ. ಕೆಲವು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಆಗಾಗ ಸ್ಕ್ಯಾನಿಂಗ್ ಪರೀಕ್ಷೆ ಮತ್ತು ಕೆಲವು ರಕ್ತದ ಪರೀಕ್ಷೆ. ಇದರೊಳಗೆ ಎಲ್ಲದರೊಳಗೂ ಸರಿಯಾಗಿದೆ, 5ನೇ ತಿಂಗಳ ತನಕನೂ ಏನೂ ತೊಂದರೆ ಆಗ್ತಾ ಇಲ್ಲ, ಮಗು ಬೆಳವಣಿಗೆ ನ್ಯೂನತೆ ಏನಿಲ್ಲ ಅಂದರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಯಾವ ರೀತಿ ಅದು ಏನು ತೊಂದರೆ ಇದೆ ನೋಡಿ ನಿಮಗೆ ಚಿಕಿತ್ಸೆ ತಗೊಳ್ಳೋಕ್ಕೋಸ್ಕರ ಸರಿಯಾದ ವೈದ್ಯರನ್ನು ನೀವು ಸಂಪರ್ಕಿಸಿ. ಆಮೇಲೆ ಅವರು ಒಂದು ವೈದ್ಯರಿಂದ ಇನ್ನೊಬ್ಬರು ವೈದ್ಯರ ಹತ್ರ ಹೋಗಬೇಕಾದ್ರೆ ಏನೇನು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅವ್ರು ಏನು ಮೆಡಿಸಿನ್ ಕೊಟ್ಟಿದ್ದಾರೆ, ರಿಪೋರ್ಟ್ಸ್ ಎಲ್ಲ ತಗೊಂಡು ಹೋಗ್ತಕ್ಕಂಥದ್ದು ಒಳ್ಳೇದು ಅಂತ ಅಷ್ಟೇ. ಅದನ್ನ ತಗೊಂಡು ಹೋಗಿ ಇನ್ನೊಬ್ರು ತೋರಿಸಿದ್ರೆ ಖಂಡಿತ ನೋಡ್ತಾರೆ, ಹೇಳ್ತಾರೆ. ಓಕೆ. ಇನ್ನು ಬೆಂಗಳೂರಿನಿಂದ ರಜನಿ ಅವ್ರು ಕರೆ ಮಾಡಿದ್ದಾರೆ. ರಜನಿ, ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ಹೇಳಿ ಮಾ, ಕೇಳಿಸ್ತಾ ಇದೆ. ನನಗೆ 5 ವರ್ಷದ ಮಗ ಇದ್ದಾನೆ. ಈಗ ಒಂದ್ ಮಂತ್ ಬ್ಯಾಕ್ ಆಯ್ತು, ಅಬಾರ್ಷನ್ ಆಯ್ತು. ಅದು ಮಗು ಬೆಳವಣಿಗೆ ಇಲ್ಲ ಮತ್ತೆ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು. ಸರಿ. ತಗೊಂತಾ ಇದೆ. ಅದಾಗಿ 1 week ಅಬಾರ್ಷನ್ ಆಗ್ಬಿಟ್ಟು. ಸರಿ. ಈಗ ಮತ್ತೆ ನಾವು ಲೈಂಗಿಕ ಸಂಪರ್ಕ ಮಾಡಕ್ ಸರಿನಾ ತಪ್ಪ? ಈಗ ಅಬಾರ್ಷನ್ ಆಗಿ ಎಷ್ಟು ದಿವಸ ಆಯ್ತು? 1 ತಿಂಗಳಾಯ್ತಾ? 21ಗೆ 1 ತಿಂಗಳಾಗುತ್ತೆ. 1 ತಿಂಗಳಾದ್ಮೇಲೆ ನೀವು ಸೇರಿದರೆ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡಿದರೆ ಏನು ತೊಂದರೆ ಇಲ್ಲ. ಆದರೆ ಈಗ ತಾನೇ ಒಂದು ಅಬಾರ್ಷನ್ ಆಗಿರೋದ್ರಿಂದ ಒಂದು 2-3 ತಿಂಗಳಾದರೂ ನೀವು ಅದನ್ನು ಮತ್ತೆ ಗರ್ಭಧಾರಣೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೋದು. ಏನಾದರೂ ಒಂದು ಗರ್ಭ ನಿರೋಧದ ಬಳಕೆ ಮಾಡಿ ನೀವು ಲೈಂಗಿಕ ಸಂಪರ್ಕ ಇಟ್ಕೋಬೋದು. ಯಾಕಂದರೆ ನಿಮ್ಗೆ ಇನ್ನೊಂದು ಮಗು ಬೇಕಂದರೆ 1-2 ತಿಂಗಳಾದರೂ ಗ್ಯಾಪ್ ಕೊಡಿ, ನಂತರ ನೀವು ಪ್ರಾರಂಭ ಮಾಡಿಕೊಂಡ್ರೆ ಒಳ್ಳೆಯದು. ಬಟ್ ಲೈಂಗಿಕ ಸಂಪರ್ಕಕ್ಕೆ ಏನೂ ತೊಂದರೆ ಇಲ್ಲ. ಓಕೆ. ಇನ್ನು ಚಾಮರಾಜನಗರದಿಂದ ಶಂಕರೇಗೌಡ ಅವರು ಕರೆ ಮಾಡಿದ್ದಾರೆ. ಶಂಕರೇಗೌಡ ಅವರ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನಾನು ನಿಮ್ಮ ಹಳೆ ಅಭಿಮಾನಿ. ಹೇಳಿ ಶಂಕರೇಗೌಡ್ರು, ಏನು ಸಮಸ್ಯೆ ಇದೆ ಹೇಳಿ. ಸಮಸ್ಯೆ ಏನಿಲ್ಲ ಮೇಡಮ್, ಯಾವ್ದು ಪುಸ್ತಕ ಬರ್ದಿಲ್ವಾ ಅಂತ. ಬರ್ದಿದೆ, 5-6 ಪುಸ್ತಕ ಬರ್ದಿದ್ದೀನಿ ನಾನು. ಇದರೊಳಗೆಲ್ಲ ಇದು ಸಾಮಾನ್ಯವಾಗಿ ಲೈಂಗಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೂ, ಲೈಂಗಿಕತೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಒಂದು 5 ಪುಸ್ತಕ ಕನ್ನಡದಲ್ಲಿ, 1 ಪುಸ್ತಕ ಇಂಗ್ಲೀಷ್ನಲ್ಲಿ. ಇಂಗ್ಲೀಷ್ದು ಮ್ಯಾರೇಜ್ ಗೈಡೆನ್ಸ್ ಫಾರ್ ನ್ಯೂಲಿ ಮ್ಯಾರಿಡ್ ಆ್ಯಂಡ್ ಟು ಬಿ ಮ್ಯಾರಿಡ್ ಅಂತ ಬರೆದಿದ್ದೀನಿ. ಅಂದರೆ ಏನು ತಿಳ್ಕೊಳ್ಬೇಕು, ಏನು ಪರೀಕ್ಷೆ ಮಾಡ್ಕೋಬೇಕು, ಯಾವ ರೀತಿ ನೀವು ಅದನ್ನು ಮುಂದೆ ನೀವು ಮದುವೆ ಆದ ನಂತರ ಲೈಂಗಿಕ ಸಂಪರ್ಕ ಪ್ರಾರಂಭ ಮಾಡುವ, ಇದೆಲ್ಲದ್ರ ಬಗ್ಗೆ ಬರೆದಿದ್ದೀನಿ. ಲೈಂಗಿಕ ಆರೋಗ್ಯ ಅಂತಲೂ, ಲೈಂಗಿಕ ಆರೋಗ್ಯ, ಲೈಂಗಿಕ ಸಾಮರಸ್ಯ, ಲೈಂಗಿಕ ದೀಪ್ತಿ, ಲೈಂಗಿಕ ವೈವಿಧ್ಯ, ಈ ತರ ಒಂದು ಜನಗಳಿಗೆ ತುಂಬಾ ಉಪಯೋಗವಾಗ್ತಕ್ಕಂಥ ಪುಸ್ತಕಗಳು. ಅಂದ್ರೆ ನಮ್ಮ ಜನರಲ್ಲೂ ಕೂಡ ಈ ಮಡಿವಂತಿಕೆ ಅಂತಕ್ಕಂಥದ್ದು ಹೋಗಿದೆ. ಇದನ್ನೆಲ್ಲ ಓದಬೇಕು, ಈ ವಿಚಾರಗಳು ತಿಳ್ಕೊಳ್ಬೇಕು. ನಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ಳಿ. ಖಂಡಿತ ಆ ಪುಸ್ತಕಗಳೆಲ್ಲ ನವ ಕರ್ನಾಟಕ ಪಬ್ಲಿಷರ್ಸ್ ಇದ್ರೊಳಗೆಲ್ಲ ಸಿಗತ್ತೆ. ಖಂಡಿತ ಅವರು ತಗೊಂಡು. ಓಕೆ ಓಕೆ ಮೇಡಮ್. ಇನ್ನು ದಾವಣಗೆರೆಯಿಂದ ನಾಗರಾಜ್ ಅವರು ಕರೆ ಮಾಡಿದ್ದಾರೆ. ನಾಗರಾಜ್, ಹೇಳಿ, ಏನು ವಿಚಾರ? ಅವಾಗೆ ನಮಗೆ ಅವರ ಲೈನ್ ಸಿಕ್ಕಿಲ್ಲ, ಮತ್ತೆ ಅವರು ಕರೆ ಮಾಡ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಒಂದು ವಿಶಿಷ್ಟವಾದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಪತ್ರವನ್ನು ಬರೆದಿರ್ತಕ್ಕಂಥ ಅವರ ಹೆಸರು ಅವರು ಹಾಕಿಲ್ಲ, ಆದರೆ
ನನ್ನ ಜನನಾಂಗ ನನಗೆ ಅತಿ ಚಿಕ್ಕದಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾರ್ಮಲ್ ಕಂಡೀಷನ್ನಲ್ಲಿ 1.5 ಇಂಚ್ ಇರುತ್ತೆ, ಉದ್ರೇಕಗೊಂಡಾಗ 5.5 ಇಂಚ್ ಆಗುತ್ತೆ. ನಾನು ಈ ವಿಚಾರ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನನ್ನ ಜನನಾಂಗ ನಾರ್ಮಲ್ ಕಂಡೀಷನಲ್ಲಿ ಇದೆಯಾ ಇಲ್ವಾ ಅಂತ ಕೇಳ್ಕೊಂಡಿದ್ದೆ. ಖಂಡಿತ ಪರ್ಫೆಕ್ಟ್ಲಿ ನಾರ್ಮಲ್ ಕಂಡೀಷನಲ್ಲಿ ಇದೆ. ಓಕೆ, ಅಂದರೆ ಈಗ ಹೇಗೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗುತ್ತೆ ಮೇಡಮ್? ಅದು ಅಂದರೆ ಉದ್ರೇಕದ ಸಮಯದಲ್ಲಿ ಅದು 3 ಇಂಚಿಗಿಂತ ದೊಡ್ಡದಾದರೆ ನಾರ್ಮಲ್ ಅಂತ ತಗೊಳ್ತೀವಿ ನಾವು. ಅಂದರೆ ಸಂಭೋಗ ಕ್ರಿಯೆಗೆ ಏನು ತೊಂದರೆ ಆಗಲ್ಲ, ಮದುವೆಗೆ ಏನು ತೊಂದರೆ ಆಗಲ್ಲ. ಸಹಜ ಸ್ಥಿತಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಕಾಣಿಸುತ್ತೆ. ಅಂದರೆ ಅವರ ದೇಹದ ಪ್ರಕೃತಿ ಮೇಲೆ ಅದು ಅವಲಂಬಿತ ಕಾಣಿಸುತ್ತೆ. ಯಾಕಂದ್ರೆ ಅದು ಕೆಲವು ಸಲ ಇನ್ನೂ ಏನಾಗುತ್ತೆ ಅಂದರೆ, ಈಗ ಯಾವಾಗಲೂ ಈಗ ಬೀಜಗಳು ದೇಹದಿಂದ ಹೊರಗಡೆ ಇರಬೇಕು, ಅದಕ್ಕೆ ಅದು ದೇಹದ ಶಾಖಕ್ಕಿಂತ 1-2 ಡಿಗ್ರಿ ಕಡಿಮೆ ಇರುತ್ತೆ. ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರವಾಗಿ ಆ ಬೀಜದ ಚೀಲದಲ್ಲಿ ಇರುತ್ತೆ. ಇವಾಗ ನೀವು ಚಳಿ ಇದ್ದಾಗ ಆತಂಕ ಪಟ್ಕೊಂಡಾಗ ಹೆಚ್ಚಿಗೆ ಅದು ಮುದುರಿರುತ್ತೆ. ಬಿಸಿ ತುಂಬಾ ಸೆಕೆ ಇದ್ದಾಗ ಬಿಸಿ ನೀರಲ್ಲಿ ಸ್ನಾನ ಮಾಡಿದಾಗ ಎಲ್ಲ ಬೀಜಗಳು ಕೆಳಗಡೆ ಇಳಿದ ತರ ಅದು ಜೋತ್ ಬಿದ್ದ ತರ ಇರುತ್ತೆ. ಅದ ಬದಲಾವಣೆಗಳಿಗೆ ಸೇರಿದಂಗೆ ಈ ಶಿಶ್ನದ ಆಕಾರ ಗಾತ್ರ ಕೂಡ ಸ್ವಲ್ಪ ಬದಲಾವಣೆ ಆದಂಗೆ ಅನ್ಸುತ್ತೆ. ಅದರಿಂದ ಬೇರೆ ಬೇರೆ ಸಮಯದಲ್ಲಿ ನೋಡಿದಾಗ ಅವ್ರಿಗೆ ಬೇರೆ ರೀತಿ ಕಾಣಿಸುತ್ತೆ. ತುಂಬಾ ದಪ್ಪ ಇದ್ದಾಗ ಅಥವಾ ತುಂಬಾ ಬೊಜ್ಜಿನ ಅಂಶ ಎಲ್ಲ ಇದ್ದಾಗ ಸ್ವಲ್ಪ ಮಟ್ಟಿನ ಭಾಗ ಬೊಜ್ಜಿನ ಒಳಗಡೆಗೆ ಸೇರ್ಕೊಂಡಿರತ್ತೆ, ದೇಹದ ಕೆಳಗಟ್ಟೆ ಒಳಭಾಗಕ್ಕೆ ಸೇರಿದಂಗಿರುತ್ತೆ. ಅದರಿಂದ ಅವ್ರಿಗೆ ಗೊತ್ತಾಗಲ್ಲ, ಅದು ಚಿಕ್ಕದಾಗಿ ಕಾಣಿಸುತ್ತೆ ಅನ್ಸುತ್ತೆ. ಅದರಿಂದ ಈ ಕೆಲವು ಬದಲಾವಣೆಗಳಿಂದ ಆ ರೀತಿ ಅವ್ರಿಗೆ ಕಾಣಿಸುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ, ಅದರಿಂದ ತೊಂದರೆ ಅಂತ ಏನು ಇಲ್ಲ. ಒಳ್ಳೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಮೇಡಮ್. ಖಂಡಿತ ಇನ್ನೂ ಸಾಕಷ್ಟು ಜನ ಕರೆ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾವು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆಯೇ ಇನ್ನೂ ಕೆಲವು ಪತ್ರಗಳಿದೆ, ವಿಶೇಷವಾದ ಪತ್ರಗಳನ್ನೇ ಆಯ್ಕೊಂಡಿದ್ದೀನಿ ಇವತ್ತು. ಆ ಪತ್ರಗಳನ್ನ ಓದ್ತೀನಿ. ಅದಕ್ಕೂ ಮುನ್ನ ಒಂದು